ವಿಪರೀತವಾಗುತ್ತಿರುವ ಮೊಬೈಲ್ ಮತ್ತು ಮತ್ತಿತರ ಇಲೆಕ್ಟ್ರಾನಿಕ್ ಸಾಮಗ್ರಿಗಳ ಬಳಕೆ ಹಾಗೂ ಜೀವನದ ಶೈಲಿಯಿಂದ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತಿವೆ. ಈಗಲಾದರೂ ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಅನಾಹುತ ಕಟ್ಟಿಟ್ಟ ಬುತ್ತಿ ಎಂದು ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ದಿನೇಶ್ ಹೆಗಡೆ ಅಭಿಪ್ರಾಯಪಟ್ಟರು. ಇತ್ತೀಚೆಗೆ ಶಿರಸಿ ನಗರದ ಗಾಯತ್ರಿ ಬಳಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಸ್ಟಿಸ್ ಜಿಎನ್ ಸಭಾಹಿತ, ಜಸ್ಟಿಸ್ ವಿಷ್ಣು ಸಭಾಹಿತ ಸ್ಮರಣೆ ಆರೋಗ್ಯ ಸಲಹೆ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಮಾದಕತೆ ಮತ್ತು ಸುಪ್ತ ಮಹಾಮಾರಿ ವಿಷಯವಾಗಿ ಪಿಪಿಟಿ ಪ್ರದರ್ಶನದೊಂದಿಗೆ ವಿಶೇಷ ಉಪನ್ಯಾಸ ನೀಡಿದರು. ನಮ್ಮ ಪೆಥಾಲಜಿಯಲ್ಲೊಂದರಲ್ಲಿ ನಿತ್ಯ 3-4 ಕ್ಯಾನ್ಸರ್ ರೋಗಿಗಳು ಪತ್ತೆಯಾಗುತ್ತಿದ್ದಾರೆ. ವಿದ್ಯುತ್ ಕಾಂತೀಯ ವಿಕಿರಣದಿಂದಾಗಿ ಹೆಚ್ಚೆಚ್ಚು ಅನಾಹುತ ಆಗುತ್ತಿವೆ. ಮಕ್ಕಳು ಇಂದು ವಿಡಿಯೋ ಗೇಮ್ಸ್ ಸೇರಿದಂತೆ ಮುಂತಾದವುಗಳನ್ನು ಸರಾಸರಿ ದಿನವೂ 7 ಗಂಟೆಯಷ್ಟು ಸಮಯ ಮೊಬೈಲ್ ಬಳಸುತ್ತಾರೆ. ಆಟೋಟ ನಿಸರ್ಗದೊಡನೆ ನಂಟು ಮುಂತಾದವನ್ನ ಸಂಪೂರ್ಣವಾಗಿ ಮರೆತು ಸಂಕಷ್ಟ ಹೊಂದುತ್ತಿದ್ದಾರೆ. ನಿದ್ದೆ ಸಮಸ್ಯೆ, ಕಣ್ಣು ಮತ್ತು ತಲೆನೋವು, ಶೀಘ್ರ ಕೋಪ, ಮೆದುಳಿಗೆ ಸಮಸ್ಯೆ, ಬಂಜೆತನ ಸೇರಿದಂತೆ ಮುಂತಾದ ಅನೇಕ ತೊಂದರೆಗಳು ನಮ್ಮನ್ನ ಬಾಧಿಸುತ್ತಿವೆ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಕೆಎನ್ ಹೊಸಮನಿ, ಡಾಕ್ಟರ್ ಕೆವಿ ಶಿವರಾಮ್, ಡಾಕ್ಟರ್ ಆರ್ಎನ್ ಹೆಗಡೆ, ಬಂಡಿಮನೆ, ಸುಧಾ ಹೆಗಡೆ, ಕಮಲಾಕ್ಷಿ ಭಟ್, ಕೃಷ್ಣವೇಣಿ ಹೆಗಡೆ, ಮಹಾದೇವಿ ಮಾರ್ಕಂಡೆ, ಪದ್ಮಾವತಿ ಹೆಗಡೆ, ಎಸ್ ಹೆಗಡೆ, ಆರ್ಜಿ ದೇಶಪಾಂಡೆ, ಶ್ರೀಪತಿ ಹೆಗಡೆ, ಆರ್ಎಸ್ ಹೆಗಡೆ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರಸಿ.